ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ದೇವಭಕ್ತರನ್ನು ಹಿಂಬಾಲಿಸಬೇಕೋ ಅಥವಾ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಬೇಕು ಎಂಬುದೇ ಇವತ್ತು ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ನೀವು ಹಳೆಯ ಒಡಂಬಡಿಕೆಯಲ್ಲಿ ನೋಡೋದಾದರೆ ದೇವರು ಇಸ್ರಾಯೇಲರಿಗೆ ಮೋಶೆ ಸೇರಿದಂತೆ ಇತರ ಪ್ರವಾದಿಗಳ ಮೂಲಕ ಕೊಟ್ಟಿದ್ದ ಅಂತಂದರೆ ಬರೆಯಲ್ಪಟ್ಟಂಥ ದೇವರ ವಾಕ್ಯಗಳನ್ನು ಮಾತ್ರ ಇಸ್ರಾಯೇಲರು ಹಿಂಬಾಲಿಸಬೇಕಾಗಿತ್ತು. ಪ್ರವಾದಿಗಳಲ್ಲಿ ಅತಿ ಶ್ರೇಷ್ಠರಾದ ಮೋಶೆ ಅಥವಾ ಎಲಿಯ ಅಥವಾ ಸ್ನಾನಿಕನಾದ ಯೋಹಾನನನ್ನು ಸಹ ನನ್ನನ್ನು ಹಿಂಬಾಲಿಸಿರಿ ಎಂದು ಹೇಳೋದಕ್ಕೆ ಅಲ್ಲಿ ಸಾಧ್ಯ ಇರಲಿಲ್ಲ. ಜನರು ಅಲ್ಲಿತಕ್ಕಂಥ ಜನರಿಗೆ ದೇವರ ವಾಕ್ಯ ಒಂದೇ ಅದು ದಾರಿಯ ಬೆಳಕಾಗಿತ್ತು ಎಂಬುದನ್ನು ನಾವು ಗ್ರಹಿಸಬೇಕಾಗಿದೆ. ಪ್ರಿಯರೇ, ಕೀರ್ತನೆಗಳು 119, 105ರಲ್ಲಿ ಈಗ ನಾವು ನೋಡ್ತೇವೆ, ನಿನ್ನ ವಾಕ್ಯವು ನನ್ನ ಪಾದಕ್ಕೆ ದೀಪವು ನನ್ನ ದಾರಿಗೆ ಬೆಳಕು ಆಗಿದೆ. ನಿನ್ನ ವಾಕ್ಯ ಇದೆಯಲ್ಲಪ್ಪ, ಅದು ನನ್ನ ಹೆಜ್ಜೆಗೆ, ನನ್ನ ಪಾದಕ್ಕೆ ಒಂದು ದಾರಿಯ ದೀಪ, ಒಂದು ದಾರಿಯ ಬೆಳಕು, ಒಂದು ಪ್ರಜ್ವಲಿಸುವಂತಹ ದಿದ್ದೀಪ್ಯಮಾನವಾದಂಥ ಒಂದು ಬೆಳಕಾಗಿದೆ. ಆದರೆ ಯೇಸು ಬಂದು ಹೊಸ ಒಡಂಬಡಿಕೆಯನ್ನು ಅನುಷ್ಠಾನಕ್ಕೆ ತಂದರು. ಅವರು ನಮಗೆ ದೇವರ ವಾಕ್ಯವನ್ನು ಕೊಟ್ಟದ್ದು ಮಾತ್ರವಲ್ಲದೆ ತನ್ನ ಸ್ವಂತ ಜೀವಿತದ ಮೂಲಕ ನಾವು ಅನುಸರಿಸಬಹುದಾದ ಒಂದು ಮಾದರಿಯನ್ನು ಸಹ ನೀಡಿದರು. ಪ್ರಿಯರೇ, ಆ ಮಾದರಿ ಏನಪ್ಪ ಅಂತಂದರೆ, ನನ್ನನ್ನು ಹಿಂಬಾಲಿಸಿರಿ. ತನ್ನ ಸ್ವಂತ ಜೀವಿತದ ಮೂಲಕ ನಾವು ಅನುಸರಿಸಬಹುದಾದ ಒಂದು ಮಾದರಿಯನ್ನು ಸಹ ದೇವರು ನೀಡಿದರು. ಸತ್ಯವೇದದಲ್ಲಿ ಮೊದಲ ಬಾರಿಗೆ ನನ್ನನ್ನು ಹಿಂಬಾಲಿಸಿರಿ, ನನ್ನನ್ನು ಹಿಂಬಾಲಿಸಿರಿ. ಮತ್ತಾಯ 4ನೇ ಅಧ್ಯಾಯ 19 ನೀವು ನೋಡಿ, ಯೋಹಾನ 21:19 ಗ್ರಹಿಸಿ, ಲೂಕ 9:23 ನೋಡಿ. ಅಲ್ಲಿ ಮತ್ತಾಯ ನನ್ನನ್ನು ಹಿಂಬಾಲಿಸಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಾನು ನಿಮ್ಮನ್ನು ಮಾಡುವೆನು. ಮತ್ತಾಯ ಸುವಾರ್ತೆ ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವಂಥ ಬೆಸ್ತರನ್ನಾಗಿ ಮಾಡುತ್ತೇನೆ. ಯೋಹಾನ 21:19 ನೋಡಿ, ಅವನು ಎಂಥ ಮರಣದಿಂದ ದೇವರನ್ನು ಮಹಿಮೆಪಡಿಸಿಕೊಳ್ಳಬೇಕಾಗಿದೆ ಎಂದು ಸೂಚಿಸಿದ ಆತನು ಇದನ್ನೇ ಹೇಳಿದನು. ಆತನು ಇದನ್ನು ಹೇಳಿದ ಮೇಲೆ ಅವನಿಗೆ, ನನ್ನನ್ನು ಹಿಂಬಾಲಿಸು. ಯಾರನ್ನು ಹಿಂಬಾಲಿಸು? ಲೂಕ 9:23 ನೋಡಿ, ಆತನು ಅವರೆಲ್ಲರಿಗಾಗಿ, ಯಾವನಾದರೂ ನನ್ನ ಹಿಂದೆ ಬರುವುದಾದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಪ್ರತಿದಿನ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಂಥ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯೇಸುವಿನಲ್ಲಿ ಮಾನವ ಶರೀರಧಾರಿಯಾದ ದೇವರ ವಾಕ್ಯ ಇವೆರಡನ್ನು ನಾವು ಹೊಂದಿದ್ದೇವೆ. ಬೇರೆ ಶಬ್ದಗಳಲ್ಲಿ ನಾವು ಹೇಳುವುದಾದರೆ, ನಮ್ಮನ್ನು ಮಾರ್ಗದರ್ಶನ ಮಾಡು, ನಮ್ಮನ್ನು ನಡೆಸಲು, ನಮ್ಮನ್ನು ನಿರ್ದಿಷ್ಟವಾಗಿ ಹೀಗೆ ಬದುಕು, ಹೀಗೆ ನಡಿ, ಹೀಗೆ ಕುಳಿತುಕೋ ಎಂಬುದಾಗಿ ಹೇಳುವುದಕ್ಕೆ, ನಮ್ಮನ್ನು ನಡೆಸುವುದಕ್ಕೆ ಬಹಳ ಸ್ಪಷ್ಟವಾಗಿ ನಡೆಸ್ತಾ ಇದ್ದಾರೆ ದೇವರು. ವಿಶೇಷವಾಗಿ ಪವಿತ್ರಾತ್ಮನ ಅಭಿಷೇಕದಿಂದ ನನ್ನನ್ನು ಹಿಂಬಾಲಿಸು. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ನಿಮ್ಮ ರಕ್ತ ಚೆಲ್ಲಲ್ಪಡಲಿ ದೇವರೇ. ಯಾರ್ಯಾರು ಅನಾರೋಗ್ಯದ ಕಟ್ಟುಗಳಿಂದಿದ್ದಾರೋ, ಯಾರ್ಯಾರು ಸಮಸ್ಯೆಗಳಿಂದಿದ್ದಾರೋ, ಯಾರ್ಯಾರು ನೋವುಗಳಿಂದಿದ್ದಾರೋ, ಯಾರ್ಯಾರು ಕಣ್ಣೀರಿನಿಂದಿದ್ದಾರೋ ದೇವ ಒಪ್ಪಿಸಿಕೊಡ್ತೇವಪ್ಪ. ಸಹಾಯ ಮಾಡಪ್ಪ ರಾಜಾ, ಸಹಾಯ ಮಾಡು. ಎಲ್ ಶಡಾಯ್ ಸಹಾಯ ಮಾಡು. ಎಬಿನೇಜರ್ ಸಹಾಯ ಮಾಡು ಸ್ವಾಮಿ. ಸುಖ ಕೊಡಯ್ಯ. ಅವರ ಹೃದಯಗಳನ್ನು ಮುಟ್ಟು ಸ್ವಾಮಿ. ಒಂದು ಸಮಾಧಾನ
ಪರಲೋಕದ ಅಗ್ನಿ ಮಕ್ಕಳನ್ನು ಮುಟ್ಲಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ.